ಸರ್ ನಾವು ಬೆಂಗಳೂರಿಂದ ಬಂದಿರೋದು. ನಮಗೆ ಜೀವದ ಬೆದರಿಕೆ ಇತ್ತು ಸರ್. ನಮ್ಮ ಮನೇಲೆಲ್ಲ ತುಂಬ ಚಿತ್ರಹಿಂಸೆ ಕೊಟ್ಟರು ಸರ್. ಅದಕ್ಕೆ ಆ ಚಿತ್ರಹಿಂಸೆ ತಡಿಲಾರ್ದಿರ ನಾನು ಬಂದ್ಬಿಟ್ಟೆ ಸರ್. ನಾವು ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಮದುವೆಯಾಗಿ ನಾವು ನಮ್ಮನ್ನೆಲ್ಲೂ ಬದುಕಕ್ಕೆ ಬಿಡ್ತಾಯಿಲ್ಲ. ನಮ್ಮ ಜೀವದ ಬೆದರಿಕೆ ಹಾಕಿದ್ದಾರೆ ಸರ್. ಅಂದರೆ ನಮಗೆ ಬೇರೆ ಇವರು ಗೌಡಾಸು ಸರ್, ನಾವು ಲಿಂಗಾಯತರು, ಅದಕ್ಕೆ ಕ್ಯಾಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್. ಅದರ ಮನೇಲೆಲ್ಲ ಚೆನ್ನಾಗಿ ಹೊಡೆಯೋದು ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್ ಮನೆಯಿಂದ ಆಚೆ. ನಮ್ಮಪ್ಪ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮ್ಮ ಅತ್ತೆ ಮಗ ನಮಗೆ ಜೀವದ ಬೆದರಿಕೆ ಹಾಕಿದ್ದಾನೆ ಸರ್. ಎಲ್ಲೂ ನಮ್ಗೆ ಬದುಕಕ್ಕೆ ಬಿಡ್ತಾಯಿಲ್ಲ ಸರ್. ನಮ್ಗೆ ರಕ್ಷಣೆ 4 ತಿಂಗಳಾಯಿತು ಸರ್. ನಾವು ಅಲ್ಲೇ ಇದೆ ಸರ್, ಇದರಲ್ಲಿ ಬೆಂಗಳೂರಲ್ಲಿ ಇದ್ವಿ ಸರ್. ಹಾಂ ಸರ್, ನಮ್ಮ ಸಪೋರ್ಟ್ ಇದೆ ಸರ್. ಪೊಲೀಸ್ ಎಲ್ಲ ಸಪೋರ್ಟ್ ಇದೆ ನಮ್ಮ ಅಪ್ಪವ್ರಿಗೆ. ಅದಕ್ಕೆ ಆ ಥರ ನಮಗೆ ಎದುರಿಸ್ತಾ ಇದ್ದಾರೆ ಸರ್. ಎಲ್ಲೇ ಇದ್ರೂ ಬಿಡಲ್ಲ, ಕತ್ತರಿಸಾಕ್ತೀವಿ ಅಂತ. ನಮ್ಮ ಅತ್ತೆ ಮಗ ಒಬ್ಬ ಎಲ್ಲೇ ಇದ್ರೂ ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ ಅಂತ ಹೇಳಿ ನಮಗೆ ಇವರು ನಾನು ಕೆಲಸಕ್ಕೆ ಹೋಗ್ತಿದ್ದೆ ಸರ್. ನಮ್ಮ ಅಪ್ಪನ ಮನೆಯಲ್ಲೇ ಇದ್ದೆ ಸರ್. ನನಗೇನು ಒಬ್ಬ 14 ವರ್ಷದ ಮಗ ಇದ್ದಾನೆ ಸರ್. ನಮ್ಮಪ್ಪ ನಮ್ಮಮ್ಮನ ಜೊತೆಲೇ ಇದ್ದೆ ಸರ್. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ದು ಲವ್ ಆಯಿತು ಸರ್. 1 ವರ್ಷ ಆಯಿತು ಸರ್ ನಾವು ಲವ್ ಮಾಡಿ. ಒಬ್ರನ್ನೊಬ್ರು ಇಷ್ಟಪಟ್ಟೆ ನಾವು ಮದುವೆ ಆಗಿರೋದು. ನಾವು ಏನೇ ಆದರೂ ಅವ್ರನ್ನ ನಾನು ಬಿಡಲ್ಲ ಸರ್. ಮೊದಲೇ ಮದುವೆ ಆಗಿತ್ತು ಸರ್. ಯಜಮಾನ್ರು ತೀರೋಗಿದ್ದಾರೆ ಸರ್. ಹಾಂ ಸರ್. ಹಾಂ ಸರ್, 1 ವರ್ಷದಿಂದ ಲವ್ ಸರ್. ಹಾಂ ಸರ್. ಹಾಂ ಸರ್, ಕ್ಯಾಸ್ಟು ಅವ್ರ ಗೌಡಾಸು, ನಾವು ಲಿಂಗಾಯತರು ಅಂತ ಸರ್. ಅದೇ ನಮ್ಗೆ ಜೀವದ ಬೆದರಿಕೆ ಐತೆ ಸರ್. ಅದಕ್ಕೆ ಸರ್ ಬಂದ್ವಿ ಸರ್. ಇಲ್ಲ ಸರ್, ಮನವಿ ಕೊಡೋಣ ಅಂತಲೇ ಬಂದ್ವಿ ಸರ್. ಇಲ್ಲಿ ಎಸ್ ಪಿ ಸರ್ ಸಿಗಲಿಲ್ಲ ಸರ್. ಅದಕ್ಕೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಹಾಂ ಸರ್, ನಮ್ಮ ಫ್ಯಾಮಿಲಿಯಿಂದ ನಮಗೆ ಬದುಕಕ್ಕೆ ಬಿಡಬೇಕು ಸರ್. ನಮ್ಮ ಫ್ಯಾಮಿಲಿಯಿಂದ ಜೀವದ ಬೆದರಿಕೆ ಐತೆ ಸರ್. ಅದಕ್ಕೆ ಸರ್. ಕವಿತಾ ಸರ್. ಸರ್ ನಾವು ಬೆಂಗಳೂರಿಂದ ಬಂದಿರೋದು. ನಮಗೆ ಜೀವದ ಬೆದರಿಕೆ ಇತ್ತು ಸರ್. ನಮ್ಮ ಮನೇಲೆಲ್ಲ ತುಂಬ ಚಿತ್ರಹಿಂಸೆ ಕೊಟ್ಟರು ಸರ್. ಅದಕ್ಕೆ ಆ ಚಿತ್ರಹಿಂಸೆ ತಡಿಲಾರ್ದಿರ ನಾನು ಬಂದ್ಬಿಟ್ಟೆ ಸರ್. ನಾವು ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಮದುವೆಯಾಗಿ ನಾವು ನಮ್ಮನ್ನೆಲ್ಲೂ ಬದುಕಕ್ಕೆ ಬಿಡ್ತಾಯಿಲ್ಲ. ನಮ್ಮ ಜೀವದ ಬೆದರಿಕೆ ಹಾಕಿದ್ದಾರೆ ಸರ್. ಅಂದರೆ ನಮಗೆ ಬೇರೆ ಇವರು ಗೌಡಾಸು ಸರ್, ನಾವು ಲಿಂಗಾಯತರು, ಅದಕ್ಕೆ ಕ್ಯಾಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್. ಅದರ ಮನೇಲೆಲ್ಲ ಚೆನ್ನಾಗಿ ಹೊಡೆಯೋದು ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್ ಮನೆಯಿಂದ ಆಚೆ. ನಮ್ಮಪ್ಪ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮ್ಮ ಅತ್ತೆ ಮಗ ನಮಗೆ ಜೀವದ ಬೆದರಿಕೆ ಹಾಕಿದ್ದಾನೆ ಸರ್. ಎಲ್ಲೂ ನಮ್ಗೆ ಬದುಕಕ್ಕೆ ಬಿಡ್ತಾಯಿಲ್ಲ ಸರ್. ನಮ್ಗೆ ರಕ್ಷಣೆ 4 ತಿಂಗಳಾಯಿತು ಸರ್. ನಾವು ಅಲ್ಲೇ ಇದೆ ಸರ್, ಇದರಲ್ಲಿ ಬೆಂಗಳೂರಲ್ಲಿ ಇದ್ವಿ ಸರ್. ಹಾಂ ಸರ್, ನಮ್ಮ ಸಪೋರ್ಟ್ ಇದೆ ಸರ್. ಪೊಲೀಸ್ ಎಲ್ಲ ಸಪೋರ್ಟ್ ಇದೆ ನಮ್ಮ ಅಪ್ಪವ್ರಿಗೆ. ಅದಕ್ಕೆ ಆ ಥರ ನಮಗೆ ಎದುರಿಸ್ತಾ ಇದ್ದಾರೆ ಸರ್. ಎಲ್ಲೇ ಇದ್ರೂ ಬಿಡಲ್ಲ, ಕತ್ತರಿಸಾಕ್ತೀವಿ ಅಂತ. ನಮ್ಮ ಅತ್ತೆ ಮಗ ಒಬ್ಬ ಎಲ್ಲೇ ಇದ್ರೂ ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ ಅಂತ ಹೇಳಿ ನಮಗೆ ಇವರು ನಾನು ಕೆಲಸಕ್ಕೆ ಹೋಗ್ತಿದ್ದೆ ಸರ್. ನಮ್ಮ ಅಪ್ಪನ ಮನೆಯಲ್ಲೇ ಇದ್ದೆ ಸರ್. ನನಗೇನು ಒಬ್ಬ 14 ವರ್ಷದ ಮಗ ಇದ್ದಾನೆ ಸರ್. ನಮ್ಮಪ್ಪ ನಮ್ಮಮ್ಮನ ಜೊತೆಲೇ ಇದ್ದೆ ಸರ್. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ದು ಲವ್ ಆಯಿತು ಸರ್. 1 ವರ್ಷ ಆಯಿತು ಸರ್ ನಾವು ಲವ್ ಮಾಡಿ. ಒಬ್ರನ್ನೊಬ್ರು ಇಷ್ಟಪಟ್ಟೆ ನಾವು ಮದುವೆ ಆಗಿರೋದು. ನಾವು ಏನೇ ಆದರೂ ಅವ್ರನ್ನ ನಾನು ಬಿಡಲ್ಲ ಸರ್. ಮೊದಲೇ ಮದುವೆ ಆಗಿತ್ತು ಸರ್. ಯಜಮಾನ್ರು ತೀರೋಗಿದ್ದಾರೆ ಸರ್. ಹಾಂ ಸರ್. ಹಾಂ ಸರ್, 1 ವರ್ಷದಿಂದ ಲವ್ ಸರ್. ಹಾಂ ಸರ್. ಹಾಂ ಸರ್, ಕ್ಯಾಸ್ಟು ಅವ್ರ ಗೌಡಾಸು, ನಾವು ಲಿಂಗಾಯತರು ಅಂತ ಸರ್. ಅದೇ ನಮ್ಗೆ ಜೀವದ ಬೆದರಿಕೆ ಐತೆ ಸರ್. ಅದಕ್ಕೆ ಸರ್ ಬಂದ್ವಿ ಸರ್. ಇಲ್ಲ ಸರ್, ಮನವಿ ಕೊಡೋಣ ಅಂತಲೇ ಬಂದ್ವಿ ಸರ್. ಇಲ್ಲಿ ಎಸ್ ಪಿ ಸರ್ ಸಿಗಲಿಲ್ಲ ಸರ್. ಅದಕ್ಕೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಹಾಂ ಸರ್, ನಮ್ಮ ಫ್ಯಾಮಿಲಿಯಿಂದ ನಮಗೆ ಬದುಕಕ್ಕೆ ಬಿಡಬೇಕು ಸರ್. ನಮ್ಮ ಫ್ಯಾಮಿಲಿಯಿಂದ ಜೀವದ ಬೆದರಿಕೆ ಐತೆ ಸರ್. ಅದಕ್ಕೆ ಸರ್. ಕವಿತಾ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.